ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಯೆರೆಮೀಯ ಪ್ರವಾದಿ 17ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನಾದ ನಾನೇ ಹೃದಯವನ್ನು ಪರೀಕ್ಷಿಸುತ್ತೇನೆ, ಅಂತರಿಂದ್ರಿಯಗಳನ್ನು ಶೋಧಿಸುತ್ತೇನೆ. ಒಬ್ಬೊಬ್ಬನಿಗೂ ಅವನವನ ಮಾರ್ಗಗಳ ಪ್ರಕಾರವೂ ಅವನ ಕ್ರಿಯೆಗಳ ಪ್ರಕಾರವೂ ಫಲವನ್ನು ಕೊಡುತ್ತೇನೆ. ಆಮೆನ್. Prophet Jeremiah chapter 17 verse 10. The Lord search the mind and test the heart of men. He treat each one according to the way he lives, according to what he does. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಸರ್ವಶಕ್ತನಂತ ದೇವರೇ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯೆಹೋವನಾದ ನಾನೇ ಹೃದಯಗಳನ್ನು ಪರೀಕ್ಷಿಸುತ್ತೇನೆ, ಅಂತರಿಂದ್ರಿಯಗಳನ್ನು ಶೋಧಿಸುತ್ತೇನೆ. ಒಬ್ಬೊಬ್ಬನಿಗೂ ಅವನವನ ಮಾರ್ಗಗಳ ಪ್ರಕಾರವೂ ಅವನವನ ಕ್ರಿಯೆಗಳ ಪ್ರಕಾರವೂ ಫಲವನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 23ನೇ ವಾಕ್ಯ. ರೆವಲ್ಯೂಷನ್ ಚಾಪ್ಟರ್ 2 ವರ್ಸ್ 23. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಮನುಷ್ಯರ ಹೃದಯದ ಅಂತರಿಂದ್ರಿಯಗಳನ್ನು ಪರೀಕ್ಷಿಸುವ ದೇವರಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಪರೀಕ್ಷಿಸಿ ಏನು ಮಾಡ್ತಾ ಇದ್ದಾರೆ? ಅವರವರ ಕ್ರಿಯೆಗಳಿಗೆ ತಕ್ಕಂತೆ, ಅವರವರ ಮಾರ್ಗಗಳಿಗೆ ತಕ್ಕಂತೆ ನಾನು ಪ್ರತಿಫಲವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ, ಏನು ಮಾಡ್ತಾರೆ, ಯಾವ್ಯಾವ ಕಾರ್ಯಗಳನ್ನ ಕುರಿತಾಗಿ ಅಂತ. ಯೆರೆಮೀಯ ಪ್ರವಾದಿ 17ನೇ ಅಧ್ಯಾಯದಲ್ಲಿ 11ನೇ ವಾಕ್ಯವನ್ನು ನೋಡೋಣ. ಕೌಜಿಗವು ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಪ್ರಕಾರವಾಗಿ ಅನ್ಯಾಯವಾಗಿ ಐಶ್ವರ್ಯವನ್ನು ಕೂಡಿಸುವವನು ಹಾಗೆಯೇ ಇದ್ದಾನೆ. ಅವನು ತನ್ನ ಮಧ್ಯಪ್ರಾಯದಲ್ಲಿ ಅದನ್ನು ಬಿಡುವನು, ತನ್ನ ಅಂತ್ಯದಲ್ಲಿ ಅವನು ಮೂರ್ಖನಾಗಿರುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ದೇವರು ಹೇಳ್ತಾರೆ, ಕೌಜಿಗ ಪಕ್ಷಿ ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಪ್ರಕಾರವಾಗಿ ಅವನದಲ್ಲದ ಹಣವನ್ನು, ಅವನ ಪ್ರಾಯಸದಲ್ಲದ ಐಶ್ವರ್ಯವನ್ನು, ಅವನ ದುಡಿಮೆ ಅಲ್ಲದ ಐಶ್ವರ್ಯವನ್ನು, ಕಷ್ಟ ಪ್ರಯಾಸಗಳು ಪಡೆದೆ, ಯಾವ ಸ್ವಂತ ಪ್ರಯತ್ನಗಳಿಲ್ಲದೆ ಹಣವನ್ನು ಕೂಡಿಸ್ಕೊಳ್ತಕ್ಕಂಥವನು ಮಧ್ಯಕಾಲದಲ್ಲಿ ಬಿಟ್ಬಿಡ್ತಾನೆ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇದೆಲ್ಲ ಎಲ್ಲಿಂದ ಹೊರಡುತ್ತೆ ಅಂದರೆ ಹೃದಯದಿಂದ ಹೊರಡುತ್ತೆ. ಮನುಷ್ಯನ ಹೃದಯವು ಬಹಳ ಕೆಟ್ಟದ್ದು. ಯೇಸು ಕ್ರಿಸ್ತರು ಹೇಳ್ತಾರೆ. ನೋಡೋಣ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 20ನೇ ವಾಕ್ಯದಿಂದ 23ನೇ ವಾಕ್ಯದವರೆಗೆ ಇಲ್ಲಿ ಯೇಸು ಕ್ರಿಸ್ತರು ಮಾತನಾಡ್ತಾ ಇದ್ದಾರೆ. ಮಾರ್ಕ್ ಚಾಪ್ಟರ್ 7 ವರ್ಸ್ 20-23. ಆತನು ಮುಂದುವರೆದು, ಆದರೆ ಮನುಷ್ಯನೊಳಗಿಂದ ಹೊರಡುವಂಥದ್ದು ಅವನನ್ನು ಮೈಲಿಗೆ ಮಾಡುತ್ತವೆ. ಮನುಷ್ಯನ ಹೃದಯದೊಳಗಿಂದ ದುರಾಲೋಚನೆಗಳು, ಜಾರತ್ವ, ಕಳ್ಳತನ, ಕೊಲೆ, ವ್ಯಭಿಚಾರ, ಲೋಭ, ದುಷ್ಟತ್ವ, ವಂಚನೆ, ಪಟಿಂಗತನ, ಅಸೂಯೆ, ನಿಂದೆ, ಗರ್ವ ಮತ್ತು ಮೂರ್ಖತನ ಇವು ಹೊರಡುತ್ತವೆ. ಇವೆಲ್ಲ ಕೇಡುಗಳು ಮನುಷ್ಯನೊಳಗಿಂದ ಹೊರಟು ಅವನನ್ನು ಮೈಲಿಗೆಯನ್ನಾಗಿ ಮಾಡುತ್ತವೆ ಎಂದನು. ದೇವರಿಗೆ ಸ್ತೋತ್ರ. ಮನುಷ್ಯನ ಹೃದಯ ಬಹಳ ಕೆಟ್ಟದ್ದು ಅಂತ ದೇವರು ಹೇಳ್ತಾ ಇದ್ದಾರೆ. ಕಾರಣ ಅದರಿಂದ ಹೊರಡ್ತಕ್ಕಂಥದ್ದೇ ಅವನ್ನ ಮೈಲಿಗೆಯಾಗಿ ಮಾಡುತ್ತೆ ಅಂತ. ಹಾಗಾಗಿ ನಮ್ಮ ಹೃದಯಗಳ ಅಂತರಿಂದ್ರಿಯವನ್ನು ಪರೀಕ್ಷಿಸುವಂಥ ದೇವರು ನಮ್ಮ ಕ್ರಿಯೆಗಳನ್ನು, ನಮ್ಮ ಮಾರ್ಗಗಳನ್ನು, ನಮ್ಮ ಪ್ರಯಾಸಗಳನ್ನು, ನಮ್ಮ ಶ್ರಮಗಳನ್ನು ನೋಡ್ತಾರೆ. ಸೊ ಹಾಗಾಗಿ ನಂಬಿಗಸ್ತರಿಗೆ ವಾಕ್ಯದ ಪ್ರಕಾರವಾಗಿ ಜೀವಿಸೋಣ. ವಾಕ್ಯದ ಆಶೀರ್ವಾದಗಳನ್ನು, ರಕ್ಷಣೆಯನ್ನು ಹೊಂದ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ್ರಹ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗ್ರಹ ಮಾತನಾಡ್ತಾ ಇದ್ದೀರಾ. ನಾನು ಮನುಷ್ಯರ ಅಂತರಿಂದ್ರಿಯಗಳನ್ನು ಪರೀಕ್ಷಿಸುವ ದೇವರಾಗಿದ್ದೇನೆ. ಪ್ರತಿಯೊಬ್ಬರಿಗೂ ಅವರವರ ಮಾರ್ಗಗಳಿಗೆ ತಕ್ಕಂತಹ, ಕ್ರಿಯೆಗಳಿಗೆ ತಕ್ಕಂತಹ ಪ್ರತಿಫಲವನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ನಂಬಿಗಸ್ತರಾಗಿಯೂ ಪ್ರಾಮಾಣಿಕವಾಗಿಯೂ ನಿಮಗೆ ವಿಧೇಯರಾಗ್ತೀವಿ. ನಿಮ್ಮ ವಾಕ್ಯದ ಪ್ರಕಾರವಾಗಿ ಜೀವಿಸ್ತೀವಿ. ನೀವು ಕೊಡ್ತಕ್ಕಂಥ ಮಾರ್ಗದಲ್ಲಿ ಜೀವಿಸಿ, ಆ ಕಾರ್ಯಗಳನ್ನ ಮಾಡಿ ನಿಮಗೆ ಮಹಿಮೆ ತರುವಂತೆಯೂ ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗುವಂತೂ ನಾವು ಜೀವಿಸ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ.
ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನು ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಕ್ಕೆ ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.